ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ನಿಜವಾಗ್ಲೂ ಕೂಡ ರಾಣ ಜೀವ ಹೋಗ್ತಾ ಇದೆ. ಮೈ ಗಾಡ್, ಜೀವ ತೆಗಿಯೋಕೆ ಹೋಗಿದ್ರೆ ರಾಣ ಜೀವ ಹೋಗ್ತಾ ಇದೆಯಲ್ಲ, ಏನಾಯ್ತು ಅಂತದ್ದು ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಜೀವನ ಬೆಳಗ್ಗೆ ಆಗ್ತದಾಗೆ ಮಾತಾಡಿಸಿ ತಿಂಡಿ ಕೊಡ್ತೀನಿ ಬನ್ನಿ ಸ್ನಾನ ಮಾಡಿ ಅಂತ ಹೇಳ್ತಾಳೆ. ಇಲ್ಲಿ ರಚ್ಚು ಬಟ್ ಕೋಪ ಮಾಡಿಕೊಂಡು ಹೊರಟ್ಬಿಡ್ತಾರೆ. ಜೀವ ಅಪ್ಪ ಅಮ್ಮ ತುಂಬ ಕೋಪ ಮಾಡ್ಕೊಂಡಿದ್ದಾರೆ, ಒಂದು ಮಾಡಲೇಬೇಕು ಅಂತ ಮಗು ಅನ್ಕೋತಾ ಇದೆ. ಇಲ್ಲಿ ಬಾಲ ಮಾಮ ಕೂಡ ಅದಕ್ಕೆ ಹೆಲ್ಪ್ ಮಾಡ್ಕೊಂಡು ಮುಂದಾಗ್ತಾರೆ. ಅದರಲ್ಲೂ ಬಾಲ ಮಾಮ ಅಂತೂ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ. ಯಾಕಂದರೆ ಚೆಲ್ಲ ಅಲ್ಲಿಗೆ ಬಂದುಬಿಟ್ಟಿದ್ದಾರೆ, ಫುಲ್ ಖುಷಿಯಿಂದ ಕುಣಿದಾಡ್ತಿದ್ದಾರೆ. ಬಟ್ ಇಲ್ಲಿ ಕಪಿಲ್ ಅಮ್ಮ ಅಂತೂ ಸಿಡ್ದು ಹೇಳ್ತಿದ್ದಾರೆ. ಯಾಕಂದರೆ ನಮಗೆ ಈ ಮನೇಲಿ ಬೆಲೆನೇ ಇಲ್ಲ, ರಚನಾ ಕತೆನೇ ಮುಗಿಸ್ಬಿಡ್ಬೇಕು, ಒಂದು ಜೀವ ನಮ್ಗೆ ಆಸ್ತಿ ಕೊಟ್ಟು ಹೋಗ್ಬಿಡ್ತಾನೆ ಅಂತ ಕೂಡ ಹೇಳ್ತಿದ್ದಾರೆ. ಇಲ್ಲಿ ದೇವಿ ಅಮ್ಮನ ಜೊತೆಗೆ ಏನಾದ್ರು ಪ್ಲ್ಯಾನ್ ಮಾಡಬೇಕು ಅಂತ ಕೂಡ ಮಾತಾಡ್ಕೊತಿರ್ತಾರೆ. ಆದರೆ ನಡುವೆ ಇತ್ತ ಕಡೆ ಆಲ್ರೆಡಿ ಕಪಿಲ್ ಜೀವಾಗೆ ಊಟ ಕೊಟ್ಟು ಕಳಿಸಿದ್ದೀನಿ, ಖಂಡಿತ ಅವ್ನ ಕತೆ ಮುಗಿಯುತ್ತೆ ಅಣ್ಣ ಅಂತ ರಾಣ ಜೊತೆ ಮಾತಾಡೋದನ್ನು ಇಲ್ಲಿ ರಚ್ಚು ಕೇಳಿಸ್ಕೊತಾಳೆ. ಅದಕ್ಕೆ ಸರಿಯಾಗಿ ಇಲ್ಲಿ ಸರ್ವೆಂಟ್ ಕೂಡ ಜೀವಾಗೆ ತೊಗೊಂಡು ಹೋಗಿ ತಿಂಡಿ ಕೊಡ್ತಾರೆ. ಜೀವ ಬೇಡ ಅಂದಾಗ ಮನೇಲಿ ಯಾರು ತಿಂತಿಲ್ವಂತೆ, ನೀವು ತಿನ್ನಲೇಬೇಕಂತ ದೇವಿ ಮೇಡಮ್ ಆರ್ಡರ್ ಮಾಡಿದ್ದಾರೆ ಅಂದಾಗ ಸರಿ ಆಯಿತು ಅಂತ ತಿಂತಿರ್ತಾರೆ. ಬಟ್ ಅಷ್ಟರಲ್ಲಿ ರಚ್ಚುಗೆ ವಿಷಯ ಗೊತ್ತಾಗುತ್ತೆ. ಬಂದು ಜೀವ ಯಾವುದೇ ಕಾರಣಕ್ಕೆ ಊಟ ಮಾಡಬೇಡಿ ಅಂತ ಹೇಳಿ ತಳ್ಳಿ ಬಿಸಾಡ್ಬಿಡ್ತಾರೆ. ಯಾಕೆ ಏನು ಅಂದಾಗ ಇದರಲ್ಲಿ ಖಂಡಿತವಾಗ್ಲೂ ವಿಷಯ ಬೆರೆಸಿದೆ ಅಂತ ಹೇಳಿದ ತಕ್ಷಣ ಈ ಮನೆಯವ್ರು ಎಲ್ಲರೂ ಅಷ್ಟರಲ್ಲಿ ಬಂದಿರ್ತಾರೆ. ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಏನು ಮಾತಾಡ್ತಿದ್ಯಾ ನೀನು, ಇಲ್ದಿರೋದನ್ನೆಲ್ಲ ಮಾತಾಡ್ತಿದ್ಯಾ, ಯಾರು ಮಾಡಿದ್ದು ಏನು ಅಂದಾಗ ಅದು ಕಪಿಲ್ ಅಂತ ಹೇಳ್ಬಿಡ್ತಾಳೆ. ಏನು ನಮ್ಮವ್ರ ನಡುವೆ ತಂದಿಡಬೇಕು ಅಂತ ಅಂದ್ಕೊಂಡಿದ್ಯಾ, ಕುಟುಂಬ ಒಡೆಯೋದಕ್ಕೆ ಬಂದಿದ್ಯಾ, 4 ದಿನದಲ್ಲಿ ಆಸ್ತಿ ಹೊಡೆದೆ ಈಗ ಕುಟುಂಬ ಹೊಡಿತಿದ್ಯಾ ನೀನು ಅಂತ ದೇವಿ ಅವ್ರು ಕೇಳ್ತಾರೆ. ನನ್ನ ಮಗನ ಮೇಲೆ ಇಂಥ ಆಪಾದನೆ ಹಾಕ್ತೀಯಾ ನೀನು ಅಂತ ಹೇಳಿ ಕಪಿಲ್ ಅಮ್ಮ ಕೂಡ ರಚ್ಚು ಮೇಲೆ ರೇಗ್ತಿದ್ದಾರೆ. ಈ ಕಡೆ ದೇವಿ ಬಂದಿದ್ದೆ, ಅದಕ್ಕೆ ಖಂಡಿತವಾಗ್ಲೂ ಕಪಿಲ್ಗೆ ಸ್ವಲ್ಪ ಕೋಪ ಇದೆ, ಇಲ್ಲ ಅನ್ನಲ್ಲ. ಬಟ್ ಇಂಥ ಕೆಲಸ ಮಾಡೋದಕ್ಕೆ ಮುಂದಾಗಲ್ಲ ಅಂದಾಗ ನಾನೇ ಕೇಳಿಸ್ಕೊಂಡಿದ್ದೀನಿ ಅನ್ನೋಷ್ಟರಲ್ಲಿ ರಾಣ ಕೂಡ ಬರ್ತಾರೆ. ಏನಾಗ್ತದೆ ಅಂದಾಗ ನಡೆದಿರೋ ವಿಷಯ ಗೊತ್ತಾಗುತ್ತೆ. ಹೋ, ನನ್ನ ತಮ್ಮ ಕಪಿಲ್ ಮಾಡಿದ್ದಾನೆ, ಹೋ ನನಗೋಸ್ಕರ ಅವನು ಇದನ್ನೆಲ್ಲ ಮಾಡಿದ್ದಾನೆ, ನಾನು ಇದನ್ನೆಲ್ಲ ಮಾಡಿಸಿದ್ದೀನಿ ಅಲ್ವಾ, ಇದನ್ನೇ ತಾನೇ ನೀವು ಹೇಳ್ತಿರೋದು ಅಂತ ಹೇಳಿ ಇಲ್ಲಿ ರಾಣ ಬಿದ್ದಿರೋ ಊಟನೇ ಮಾಡೋಕ್ಕೆ ಮುಂದಾಗ್ತಿದ್ರೆ ಇಲ್ಲಿ ಜೀವ ಬೇಡ ಅಂತಾರೆ. ಬೇಡ, ನೀನು ಹೆಂಡ್ತಿ ಸ್ಟಾರ್ ರಚನಾಗೆ ಗೊತ್ತಾಗಬೇಕಲ್ವ ನಾವಂಥ ಕೆಲಸ ಮಾಡಿಲ್ಲ ಅಂತ ಅಂತಿದ್ದಾಗ ಇಲ್ಲಿ ತಮ್ಮ ಕಪಿಲ್ ಕೂಡ ಬೇಡ ಅಂತಾನೆ. ಆದರೆ ತಿನ್ನೋಕೆ ಮುಂದಾಗ್ಬಿಡ್ತಾರೆ. ನಂತರ ಇವಾಗ ತಿಂತಿದ್ದೀನಿ, ನಾನು ಬದುಕಿಲ್ಲ ಅಂದರೆ ನೀವೇ ಬಂದು ನನಗೆ ಕೊಳ್ಳೆ ಇಟ್ಟು ನಾನು ಅಂತ್ಯಕ್ರಿಯೆ ಮಾಡಿಬಿಡಿ, ಆಮೇಲೇನಾದರೂ ನಾನು ಬದುಕಿದ್ರಂತೂ ನಿಮ್ಮ ಕತೆ ಅಂತೂ ಅಂತ ಹೇಳಿ ರಾಣ ಹೇಳಿದೆ. ಊಟ ಮಾಡ್ತಾರೆ. ಊಟ ಆದ ಸ್ವಲ್ಪದಕ್ಕೆ ಕುತ್ತಿಗೆ ಇಟ್ಕೋತಾ ಇದ್ದಾರೆ, ಸಹಿಸ್ಕೊಳಕ್ಕಾಗ್ತಿಲ್ಲ, ಹೊಟ್ಟೆ ನೋವು ಶುರುವಾಗಿದೆ. ಫೈನಲಿ ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ತಾರೆ ರಾಣ. ಪ್ರಜ್ಞೆ ತಪ್ಪಿ ಬೀಳೋದೇನು ಜೀವನೇ ಹೋಯ್ತಾ ಅಂತ ಹೇಳ್ಬೋದು. ಹಾಗಿದ್ರೆ ಇಲ್ಲಿ ರಾಣ ತೋಡಿದ ಹಳ್ಳಕ್ಕೆ ರಾಣನೇ ಬಿದ್ರ ಅಥವಾ ಇಲ್ಲಿ ರಚನಾಗೆ ಬುದ್ಧಿ ಕಲಿಸೋಕೆ ಇಲ್ಲಿ ರಾಣ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಏನಾಯಿತು ಏನು ಕತೆ ಮುಂದಿನ ವಿಡಿಯೋದಲ್ಲಿ ನೋಡಿ.